ತುಂಬ ದಿನ ಆಯಿತು ಬ್ಲಾಗ್ನ ಅಪ್ಲೋಡ್ ಮಾಡಿ. ಸೊ ಇವತ್ತು ಆಲ್ಮೋಸ್ಟ್ ನಾನು 15 ಡೇಸ್ ಆಯಿತು ಅನ್ಕೋತೀನಿ ಬ್ಲಾಗ್ನ ಅಪ್ಲೋಡ್ ಮಾಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಯಿತು ಬ್ಲಾಗ್ನ ಅಪ್ಲೋಡ್ ಮಾಡಿ. ಸೊ ಇವತ್ತು ಆಲ್ಮೋಸ್ಟ್ ನಾನು 15 ಡೇಸ್ ಆಯಿತು ಅನ್ಕೋತೀನಿ ಬ್ಲಾಗ್ನ ಅಪ್ಲೋಡ್ ಮಾಡಿ. ಇವತ್ತು ವ್ಲಾಗ್ ಮಾಡಬೇಕು ಅಂತ ಅನಿಸಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ. ಕಾಲೇಜ್ಗೆ ಹೋಗಿಲ್ಲ, ಮನೇಲೇ ಇದ್ದೀನಿ. ಮನೇಲಿ ಇರಬೇಕಂತ ಅಂದ್ಕೊಂಡಿದ್ದೀನಿ, ಹೋಗಬಾರ್ದು ಅಂತ ಅಂದ್ಕೊಂಡು ಮನೇಲೇ ಇದ್ದೀನಿ. ನೋಡೋಣ ಏನಾಗುತ್ತೆ ಆಮೇಲೆ ಅಂತ. ಆಮೇಲೆ ಮೈಂಡ್ ಏನಾದರೂ ಚೇಂಜ್ ಆದರೆ ಕಾಲೇಜ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಇವಾಗ 6:30 ಆಗಿದೆ. 6:30 ಹತ್ತತ್ರ ಆಗಿದೆ ಟೈಮು. ಸೊ ಫಸ್ಟ್ ತಿಂಡಿ ಎಲ್ಲ ರೆಡಿ ಮಾಡಿ ಆಮೇಲೆ ಕಾಲೇಜ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಹೋಗ್ತೀನಿ, ಇಲ್ಲ ಅಂದರೆ ನಾಳೆ ಹೋಗ್ತೀನಿ. ನಾಳೆ ಸ್ಯಾಟರ್ಡೆ, ನಾಳೆ ಹೋಗ್ತೀನಿ. ಇವತ್ತು ಫ್ರೈಡೇ. ಸೊ ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ, ನಾನು ಒಂದು ಡಿಟಾಕ್ಸಿಫೈಯಿಂಗ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ, ವಿಚ್ ಇಸ್ ವೆರಿ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನಕ್ಕೆ ಯಾರಿಗೆ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಅಸಿಡಿಟಿ ಇರುತ್ತೆ, ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಆಮೇಲೆ ಯಾರ್ಯಾರಿಗೆ ಇಂಡೈಜೆಷನ್ ಅಂದರೆ ಊಟ ಜೀರ್ಣ ಆಗದೆ ಇರೋ ಥರ ಯಾರಿಗೆ ಅನಿಸುತ್ತೆ, ಅದನ್ನು ಈ ಡ್ರಿಂಕ್ ಅದನ್ನು ವಾಸಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಡ್ರಿಂಕ್ನ ನೀವು ಯೂಶ್ವಲಿ ಮಾರ್ನಿಂಗ್ ಟೈಮ್ ಕುಡಿಬೋದು. ಸೊ ಮಾರ್ನಿಂಗ್ ಟೈಮ್ ಕುಡಿದ್ರೆ ನಿಮಗೆ ಎಲ್ಲ ಥರದ ಈ ಥರ ಹೊಟ್ಟೆ ಹಾಳಾಗುವಂತಹ ವಿಷಯಗಳೇನಾದರೂ ಇದ್ದರೆ, ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಈ ಡ್ರಿಂಕ್ ಅದನ್ನು ವಾಸಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಅಂದರೆ ನಾನು ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳಲ್ಲ ಇದನ್ನ. ಸೊ ಯೂಸ್ ಆಗಬಹುದೇನೋ ವೆಯ್ಟ್ ಲಾಸ್ ಆಗೋಕ್ಕೆ ಅಂತಲೇ ಹೇಳ್ಬೋದು. ಸೊ ಈ ಡ್ರಿಂಕ್ನ ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಮೊದಲಿತ್ತು. ಸೊ ಇವಾಗ ಅದಿಲ್ಲ, ನನಗೆ ರಿಡ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನಿಮ್ಮ ಹತ್ರನೂ ಕೂಡ ಶೇರ್ ಮಾಡಬೇಕು ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಕೂಡ ಟ್ರೈ ಮಾಡಿ ಅದನ್ನು ನನಗೆ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಾನು ಟ್ರೈ ಮಾಡಿ ನಿಮಗೂ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಯಾವ ಥರ ಅದನ್ನು ರೆಡಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ. ಇವಾಗ ನಾನಿಲ್ಲಿ ಒಂದು ಪಾತ್ರನ ಇಟ್ಟಿದ್ದೀನಿ. ಸೊ ಈ ಪಾತ್ರೆಗೆ ನಾನು ಒಂದು 250 ml ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಸೊ ನೀವು ಮೆಷರ್ ಮಾಡಿಕೊಂಡು ಹಾಕೊಳ್ಳಿ. ನಾನು ಈ ಲೋಟದಲ್ಲಿ ಹಾಕೋತಾ ಇದ್ದೀನಿ. 250 ml ಅಷ್ಟು ಹಿಡಿಯುತ್ತೆ. ಸೊ ಅದಕ್ಕೆ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ನೆಕ್ಸ್ಟು 1 ಇಂಚಷ್ಟು ಜಿಂಜರ್ನ ಅಂದರೆ ಶುಂಠಿನ ಹಾಕೋತಾ ಇದ್ದೀನಿ. ಜಜ್ಕೊಂಡು ಹಾಕೋತಾ ಇದ್ದೀನಿ, ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಇದನ್ನು ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ನೀವು ಇದನ್ನು ಬೇಯಿಸಬೇಕು. ಸೊ ಬೇಯಿಸಿದ ಮೇಲೆ ನಿಮಗೆ ಇದು ಕಲರ್ ಟರ್ನ್ ಆಗುತ್ತೆ. ಸೊ 250 ml ಇರೋದು ಸ್ವಲ್ಪ ಕಮ್ಮಿ, ಅಂದರೆ ಆಫ್ ಆಗಿಬಿಡುತ್ತೆ. ಈಗ ಒಂದು ಲೋಟ ಫುಲ್ ಇದೆ ಅಂದರೆ ಅದು ಅರ್ಧಕ್ಕೆ ಬಂದುಬಿಡುತ್ತೆ. 10 ಮಿನಿಟ್ಸ್ ಕುದಿಸ್ಕೊಂಡು ಆದಮೇಲೆ ಇದನ್ನು ಆಫ್ ಮಾಡ್ಕೋತೀನಿ. ನೋಡಿ, ನೀವೇ ಬೇಕಿದ್ರೆ ನೋಡ್ಬೋದು ಎಷ್ಟು ಕಮ್ಮಿ ಆಗಿದೆ ನೀರು ಅಂತ ಹೇಳಿ. ಸೊ ನಾನು ಸ್ಟ್ರೈನ್ ಮಾಡಿ ತೋರಿಸ್ತೀನಿ ಇದನ್ನು. ಸೊ ಬನ್ನಿ ಇವಾಗ ಸ್ಟ್ರೈನ್ ಮಾಡೋಣ. ಸೊ ನೋಡಿ, ನೀವೇ ನೋಡ್ತಿದ್ಬೋದು. ಫಸ್ಟು ನಾನು ಇಲ್ಲಿ ಒಂದು 250 ml ಅಷ್ಟು ಹಾಕಿದ್ದೆ ನೀರನ್ನ. ಇವಾಗ ಎಷ್ಟು ಕಮ್ಮಿ ಆಗಿದೆ ಅಂದರೆ, ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣ ಇಂಟ್ಕೋತಾ ಇದ್ದೀನಿ. ಇಂಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಮೂರನ್ನು ಹಾಕೋದ್ರಿಂದ ನಮಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಲಿ, ಜೀರ್ಣ ಆಗಲಿ, ಆಮೇಲೆ ಎದೆ ಉರಿತಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ಎದೆ ಉರಿತಿರುತ್ತೆ, ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿ ಇದನ್ನು ನಾನು ಕುಡಿತೀನಿ. ಸೊ ಇದನ್ನು ನಾನು ಮಾರ್ನಿಂಗ್ ಅಂದರೆ ಖಾಲಿ ಹೊಟ್ಟೆಲಿ ಕುಡಿತೀನಿ. ಆಮೇಲೆ ನೈಟ್ ಏನಾದರೂ ನಾನು ಜಾಸ್ತಿ ಊಟ ಮಾಡಿದರೆ, ನಾನ್ ವೆಜ್ ಏನಾದರೂ ತಿಂದಿದ್ದೆ, ಅಜೀರ್ಣ ಆಗಿದ್ರೆ ಕುಡಿತೀನಿ. ಈ ಡ್ರಿಂಕ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಇಂಡೈಜೆಷನ್ ಇದ್ದರೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ, ಸೊ ಇದು ಇವತ್ತು ನಮ್ಮನೆ ರಾಗಿನ ಹಾಕೋಕ್ಕೆ ಅಂತ ಹೋಗ್ತಾಯಿದ್ರು, ಅದಕ್ಕೆ ಪೂಜೆ ಮಾಡ್ತಾಯಿದ್ವಿ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ರಾಗಿನ ಸಾಲಲ್ಲಿ ಬಿಡಲ್ಲ. ಫಸ್ಟ್ ನಾವು ಒಂದು ಸ್ವಲ್ಪ ರಾಗಿ ನಾಟಿನ ಮಾಡ್ತೀವಿ. ಒಂದು ಸ್ವಲ್ಪ ಜಾಗಕ್ಕೆ ಎಷ್ಟು ಬೇಕೋ ಅಷ್ಟು 2 ಹೊಲಕ್ಕೆ ಹತ್ರ ಆಗೋ ಥರ ನಾವು
ಉತ್ಕೊಬಿಟ್ಟು ರಾಗಿನ ಈ ಥರ ಹಿಂಗೆ ಹೆಂಗೆ ಚೆಲ್ತೀವಿ, ರಾಗಿ ಮತ್ತು ಗೊಬ್ಬರನ ಎರಡೂ ಸೇರಿ ಚೆಲ್ತೀವಿ. ಚೆಲ್ಲಾದ್ಮೇಲೆ ಒಂದು 20 ದಿನಕ್ಕೆ ರಾಗಿ ಒಂದು ಸ್ವಲ್ಪ ಉದ್ದ ಬೆಳೆದಿರುತ್ತೆ. ಆವಾಗ ಅದನ್ನು ಪೈರ್ ಗೊತ್ತಲ್ವ ನಿಮಗೆ, ಪೈರ್ ಥರ ಬೆಳೆದಿರುತ್ತೆ. ಅದನ್ನು ಸ್ವಲ್ಪ ಸ್ವಲ್ಪನೇ ಕಿತ್ಕೊಂಡು ರಾಗಿನ ನೀರು ಬಿಟ್ಕೊಂಡು ಅದನ್ನು ಈ ಥರ ಹಿಂಗೆ ಗೆರೆ ಹೊಡ್ಸ್ಬಿಟ್ಟು ಸಾಲು ಥರ ಅದನ್ನು ಹಾಳು ಕರ್ಕೊಂಬಿಟ್ಟು ಹಾಕ್ತೀವಿ. ಸೊ ನಾವು ಮಾಮೂಲಿ ಥರ ರಾಗಿನ ಹಿಂಗೆ ಹೊಲಕ್ಕೆ ಚೆಲ್ಲೋದು ಆ ಥರ ಮಾಡಲ್ಲ, ಸಪ್ರೇಟಾಗಿ ಹಾಕೊಂಬಿಟ್ಟು ಪೈರನ್ನ ನಡೆಸ್ತೀವಿ. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.